ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಾಗಿಂದನೇ ಇದ್ರ ಮೇಲೆ ನನಗೆ ವ್ಯಾಮೋಹ ಜಾಸ್ತಿನೇ ಐತೆ. ಶಿವಣ್ಣ, ನನಗೇನೋ ಒಂದು ಸಣ್ಣ ಡೌಟು. ನೀನೇನೋ ಇಡೀ ಊರಿನಾಗ ಸತ್ಯಮೂರ್ತಿ ನ್ಯಾಯಮೂರ್ತಿ ಅಂತ ಏನೋ ಹೆಸರು ಪಡೆದಿ. ಈಗ ನೀನು ಹೇಳಿರೋ ಒಂದು ಸತ್ಯವಾದ ನ್ಯಾಯನ, ಒಂದು ತೀರ್ಪನ್ನ ಇಡೀ ಊರಿನ ಜನ ಒಟ್ಟಾಗಿ ಅದನ್ನು ಸುಳ್ಳು ಅಂತ ಹೇಳಿದ್ರೆ, ನಿನ್ನ ಕೆಲಸ ನೀನು ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ನಿನಗೆ ಹೆಂಗಾಕತಿ? ಸಿಟ್ಟು ಬರ್ತೈತೋ ಇಲ್ಲೋ? ಹೇಳು ಶಿವಣ್ಣ, ಸಿಟ್ಟು ಬರ್ತೈತೋ ಇಲ್ಲೋ? ಬರುತ್ತೆ. ಹೌದಲ್ಲ? ಮತ್ತು ನೀನು ಮಾಡಿದ್ದೇನೆ. ನಾನು ಅಷ್ಟು ಕಷ್ಟಪಟ್ಟು ನಿನ್ನನ್ನು ಕಾಪಾಡಿ ನಿನಗೆ ಅಂಥ ಸ್ಥಿತಿ ತಂದವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂಥೇಳಿ ಸಾಕ್ಷಿಗಳನ್ನು ಕಲೆ ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದೆ. ಇನ್ನೇನು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದ್ರಾಗ ನೀನು ಬಂದು ನಿನ್ನ ಅಳೆಮಯ್ಯನ ಸಂಬಂಧ ಸುಳ್ಳು ಸಾಕ್ಷಿ ಹೇಳಿ ನಾನೇ ಸರಿ ಇಲ್ಲ, ನನ್ನ ಕೆಲಸನ ಸರಿ ಇಲ್ಲ ಅಂತ ಹೇಳಿ ಜಜ್ಜ ಚೀಮಾರಿ ಹಾಕೋಂಗೆ ಮಾಡಿಬಿಟ್ಟಿಯಲ್ಲ. ಈಗ ನ್ಯಾಯವಾಗಿ ನೋಡಿದರೆ ನನಗೆ ಸಿಟ್ಟು ಬರಬೇಕು ಇಲ್ಲೋ? ನನಗೆ ಸಿಟ್ಟು ಬರಬೇಕು ಬೇಡೋ? ನಿನ್ನ ಕೇಳಕತ್ತೀನಿ ಶಿವಣ್ಣ, ನನ್ನ ಸಿಟ್ಟಿನ್ಯಾಗ ನ್ಯಾಯ ಐತೋ ಇಲ್ಲೋ? ನಿಮ್ಮ ಕೋಪದಲ್ಲಿ ನ್ಯಾಯ ಇದೆ ಸರ್, ಆದರೆ ನೀವು ನಡ್ಕೊಂಡಿರೋ ರೀತಿ ಸರಿ ಇಲ್ಲ. ವಿಚಾರಣೆ ನೆಪದಲ್ಲಿ ಮನೆಯವ್ರನ್ನೆಲ್ಲ ಸ್ಟೇಷನ್ಗೆ ಕರೆಸಿ ಮರ್ಯಾದೆ ಇಲ್ದ ಹಾಗೆ ನಡ್ಕೊಂಡಿದ್ದು ಸರಿನಾ? ಅಬಾಬಾಬಾಬಾ, ಸರಿ ತಪ್ಪಿನ ಬಗ್ಗೆ ಮಾತಾಡಕತ್ತಿದ್ದೀನಿ ಶಿವಣ್ಣ. ಅಧ್ಯಕ್ಷರೇ, ನಾನು ಹಂಗೆ ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ಇವತ್ತು ನೀವು ನನ್ನ ಮಗ್ಲ ಹಿಂಗೆ ಜೀವಂತ ಕುಂತೀರಿ. ನಿಮ್ಮ ಹಂಗೆ ನಾನೇನಾದರೂ ಮೆತ್ತಗೆ ಹ್ಯಾಂಡಲ್ ಮಾಡಿದ್ದೆ ಅಂತಂದ್ರೆ